ಎಸ್, ಆದಷ್ಟು ಬೇಗ ಮೀಟ್ ಆಗ್ಬೇಕು. ಅವ್ರಿಗೆ ಹೇಳ್ತೀನಿ ನಾನು, ಅವ್ರ ಇಷ್ಟ. ಮುಂಚೆ ರಮ್ಯಾ ಮ್ಯಾಮ್ ತುಂಬಾ ಇಷ್ಟ, ಅದಾದ್ಮೇಲೆ ರಾಧಿಕಾ ಪಂಡಿತ್ ಅವ್ರ ಇಷ್ಟ. ಸೊ ಸಂಪದ ಅವರು ಕರಾವಳಿ ಚಿತ್ರ ಮಾತ್ರ ಅಲ್ಲ, ಎಕ್ಕ ಅನ್ನುವಂತ ಒಂದು ಬಹು ನಿರೀಕ್ಷಿತ ಚಿತ್ರದಲ್ಲೂ ಕೂಡ ಅವರು ನಟಿಸ್ತಾ ಇದ್ದಾರೆ. ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ಅವರಿಂದಲೇ ಪಡ್ಕೊಳ್ತಾ ಹೋಗೋಣ. ಸಂಪದ ಅವರೇ, ಎಕ್ಕ ಹೆಂಗಿದೆ, ಯಾವ ರೀತಿಯಾಗಿದೆ, ಏನ್ ಅನ್ನಿಸ್ತಾ ಇದೆ ಎಕ್ಕ ಬಗ್ಗೆ? ಎಕ್ಕ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಅಮೇಝಿಂಗ್ ಸ್ಟೋರಿ ಲೈನ್ ಇಟ್ಕೊಂಡು ನಮ್ ರೋಹಿತ್ ಪದಕಿ ಸರ್ ಅವ್ರು ಬರ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಅವರು ಹಿಂದೆ ಮಾಡಿರೋ ಸಿನಿಮಾನಲ್ಲೂ ಒಂದು ಎಲ್ಲಾ ಕ್ಯಾರೆಕ್ಟರ್ಸ್ ಒಂದು ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದೇ ತರ ಈ ಮೂವಿನಲ್ಲೂ ಪ್ರತಿಯೊಂದು ಕ್ಯಾರೆಕ್ಟರು ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಒಂದು ಕಂಪ್ಲೀಟ್ ಮಾಸ್ ಫಿಲಮ್ ಆಗಿರುತ್ತೆ. ಆಕ್ಚುಲಿ ಎಕ್ಕ ಅನ್ನೋ ಟೈಟಲ್ ಬಂದು ಜಾಕಿ ವರ್ಕಿಂಗ್ ಟೈಟಲ್, ಜಾಕಿದು ವರ್ಕಿಂಗ್ ಟೈಟಲ್. ಸೊ ಅದೊಂದು ಕನೆಕ್ಷನ್ ಇಟ್ಕೊಳ್ಳೋಣ ಅಂತ ಹೇಳಿ ಇದಕ್ಕೆ ನಾವು ಎಕ್ಕ ಅಂತ ಹೋಗ್ತಾ ಇದೀವಿ. ಸೊ ನಂಗೆ ಪರ್ಟಿಕ್ಯುಲರ್ಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್. ವೀಕ್ಷಕರ, ಸಂಪದ ಅವರು ಕನ್ನಡದಲ್ಲಿ ಮಾತ್ರ ಅಲ್ಲ, ಪರಭಾಷೆಗಳಲ್ಲೂ ಕೂಡ ಅವರಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಈ ವಿಚಾರವಾಗೂ ಕೂಡ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಸಂಪದ ಅವರೇ, ಕನ್ನಡದಲ್ಲೂ ಕೂಡ ಸಿನಿಮಾಗಳಿಗೆ ಸಿಗ್ನೇಚರ್ ಮಾಡಿದೀರಾ, ಬೇರೆ ಬೇರೆ ಭಾಷೆಗಳಿಂದಲೂ ಕೂಡ ನಿಮ್ಗೆ ಆಫರ್ ಬರ್ತಾ ಇದೆ ಅನ್ನುವಂತ ಸುದ್ದಿ ಕೇಳಿದೆ. ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ಸೊ ಇವಾಗ ಸದ್ಯಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ವಿಶ್ವಕ್ ಸೇನ್ ಹೀರೋ. ಸೊ ಅವ್ರ ಆಪೋಸಿಟ್ SLV ಸಿನಿಮಾಸ್ ಬ್ಯಾನರ್ ಕೆಳಗಡೆ ನಾನು ಸಿನಿಮಾ ಸ್ಟಾರ್ಟ್ ಆಗಿದೆ. ಅದು ಸಹ 2025 ಮಿಡ್ನಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು. ಸೊ ವೆರಿ ಹ್ಯಾಪಿ ಅಬೌಟ್ ದಟ್ ಆಲ್ಸೋ. ನಮ್ಮ ಸಿನಿಮಾ ಇಂಡಸ್ಟ್ರಿಗೂ ಆ ಸಿನಿಮಾ ಇಂಡಸ್ಟ್ರಿಗೂ ಡಿಫ್ರೆನ್ಸ್ ಏನು ಅಷ್ಟಿಲ್ಲ. ಸೊ ಎಲ್ರೂ ಸೇಮ್ ಪ್ರೊಫೆಷನಾಲಿಟಿ, ಸೇಮ್ ಪ್ಯಾಷನ್ ಇರೋಂಥ ಒಂದು ಟೀಮ್ ಜೊತೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಇದೆ. ಎಸ್, ಸಂಪದ ಅವರೇ, ಇಷ್ಟೊತ್ತು ಹೊಸ ವರ್ಷದ ಸಂಭ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾದ್ರಿ, ಧನ್ಯವಾದಗಳು ನಿಮ್ಗೆ. ಈ ವರ್ಷ 2024 ನೀವು ಸಾಕಷ್ಟು ಚಿತ್ರಗಳಿಗೆ ಸಹಿ ಮಾಡಿದ್ರಿ, ಅದರಲ್ಲಿ ನಟನೆ ಮಾಡಿದ್ರಿ. 2025ಕ್ಕೆ ಅದೆಲ್ಲವೂ ಕೂಡ ತೆರೆ ಕಾಣ್ತಾ ಇದೆ. 2025ಕ್ಕೆ ಈ ವರ್ಷ ಇನ್ನಷ್ಟು ಚಿತ್ರಗಳಿಗೆ ಸಹಿ ಮಾಡಿ, ಇನ್ನಷ್ಟು ಚಿತ್ರಗಳಿಗೆ ಸಿಗ್ನೇಚರ್ ಮಾಡಿ, ಚಂದನವನದ ಚಂದದ ತಾರೆಯಾಗಿ ದೊಡ್ಡ ನಟಿ ಆಗ್ಲಿ ಅಂತೇಳಿ ನಾವು ಜೀ ಕನ್ನಡ ನ್ಯೂಸ್ ಜೊತೆಗೆ ಜೀ ಕನ್ನಡ ನ್ಯೂಸ್ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025ರಲ್ಲಿ ರಿಲೀಸ್ ಇರೋ ಎಲ್ಲ ಮೂವಿನೂ ನೀವು ನೋಡಿ ಅದನ್ನ ಸಕ್ಸಸ್ ಮಾಡಬೇಕು ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.